ಫೀಮೇಲ್ ಇನ್ಫ್ಲೂಯೆನ್ಸಸ್ ಅದು ಆಕ್ಷನ್ ಕ್ಯಾಮ್ರಾ ಸ್ಕ್ಯಾಮ್. ಶುಭೋದಯ ಎಲ್ಲರಿಗೂ. ಟುಡೇ ದ ವ್ಲಾಗ್ ಇಸ್ ಗೋಯಿಂಗ್ ಟು ಬಿ ಇನ್ ಕನ್ನಡ. ಸೊ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಯಾಕೆ ಇವತ್ತು ವ್ಲಾಗ್ ಕನ್ನಡ ಮಾತಾಡೋಣ ಅಂತ ಇದ್ದೆ ಅಂದರೆ ನಾನು ರೀಸೆಂಟಾಗಿ ಒಂದು 2-3 ಪೋಸ್ಟ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಎಲ್ಲರೂ ಮೋಸ್ಟ್ಲಿ ಫೀಮೇಲ್ಸ್ ಅವ್ರದ್ದೇ. ಅದರಲ್ಲಿ ಬಂದ್ಬಿಟ್ಟು ಓಕೆ, ಸೊ ಇವತ್ತೇನೇನು ಮಾತಾಡ್ತೀವಿ ಅಂತ ನಾನು ಹೇಳ್ಬಿಡ್ತೀನಿ ಫಸ್ಟೇ, ಸೊ ದಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ಇವತ್ತು ಒಂದು 4 ಟಾಪಿಕ್ ಮಾತಾಡೋಣ ಅಂತ ಇದ್ದೀನಿ. ಒಂದು ಬಂದ್ಬಿಟ್ಟು ಫೀಮೇಲ್ ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ದೇರ್ ರೀಚ್ ಆ್ಯಂಡ್ ದೇರ್ ಫಾಲೋವರ್ಸ್, ಓಕೆನಾ. ಇನ್ನೊಂದು ಬಂದ್ಬಿಟ್ಟು ನನ್ನ ಬಗ್ಗೆ, ನಾನೇನು ಮಾಡ್ತೀನಿ, ನಾನು ಏನಕ್ಕೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ಅದು. ಥರ್ಡ್ ನಮ್ಮ ಫ್ರೆಂಡ್ಸ್ ಬಗ್ಗೆ, ನಮ್ಮ ಎಲ್ಲರ ಫ್ರೆಂಡ್ಸ್ ಬಗ್ಗೆನು. ಮತ್ತು ಇನ್ನೊಂದು ಆಕ್ಷನ್ ಕ್ಯಾಮ್ರಾ ಸ್ಕ್ಯಾಮ್. ಸೊ ಈ 4 ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಇದ್ದೆ. ಸೊ ಯು ನೋ ದಿ ಪ್ಲಾಟ್. ನಾವು ಇದು ಬಂದ್ಬಿಟ್ಟು ಒಂದು 4 ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಇದ್ದೀನಿ ಈ ವಿಡಿಯೋನ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಆಲ್ಮೋಸ್ಟ್ ಒಂದೇ ಸ್ಟ್ರೆಚಲ್ಲಿ 25 ಮಿನಿಟ್ಸ್ ಏನೋ ಇತ್ತು ಅನ್ಸುತ್ತೆ ಆ ವಿಡಿಯೋ. ಸೊ ಜಾಸ್ತಿ ಜನ ನೋಡಿರಲ್ಲ ಅದನ್ನ, ಅದರಿಂದ ಐ ಥಾಟ್ ಓಕೆ 4 ಪಾರ್ಟ್ ಇಲ್ಲ 3 ಪಾರ್ಟ್ ಆ ಥರ ಮಾಡೋಣ ಅಂತ. ಓಕೆ, ಸೊ ಫಸ್ಟ್ ಟಾಪಿಕ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್, ಫೀಮೇಲ್ ಇನ್ಫ್ಲೂಯೆನ್ಸಸ್. ಅದು ನಾನು ಇವಾಗ ರೀಸೆಂಟಾಗಿ ಒಂದು ಹುಡುಗಿ ಫೇಮಸ್ ಅಲ್ಲಲ್ವಾ, ಅದ್ಯಾವುದೋ ಒಂಥರ ಸಾಂಗ್ನ ಒಂಥರ ಆಡ್ಬಿಟ್ಟು ನಾನು ಸ್ಕ್ರೀನ್ಶಾಟ್ ಎಲ್ಲ ಹಾಕ್ತೀನಿ. ಬಟ್ ನಾನು ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂದರೆ, ತುಂಬಾ ಜನ ಹುಡುಗರು ಇದ್ದಾರೆ, ಕಷ್ಟಪಡೋರು ಇದ್ದಾರೆ, ಕಷ್ಟಪಡ್ತಿರೋರು ಇದ್ದಾರೆ. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ, ನಾನು ಆಲ್ಮೋಸ್ಟ್ ಒಂದು 2 years ಇಂದ ಮಾಡ್ತಾ ಇದ್ದೀನಿ ಕಾಂಟೆಂಟ್ಸ್ ಅದು ಇದು ಅಂತ. ಐ ಅಗ್ರಿ, ಬಟ್ ನನ್ನ ಕಂಟೆಂಟ್ಸ್ ಬಂದ್ಬಿಟ್ಟು ಅಷ್ಟೊಂದು ಏನು ಇನ್ಫಾರ್ಮೇಟಿವ್ ಆಗಿಲ್ಲ, ಇಲ್ಲ ಅಷ್ಟೊಂದು ಏನು ನಗ್ಸೋ ಥರ ಇಲ್ಲ, ಆಲ್ ಗುಡ್. ಬಟ್ ಇದೇ ಆ ಫೀಮೇಲ್ ಇನ್ಫ್ಲೂಯೆನ್ಸಸ್ ಮಾಡೋದನ್ನು ಆಲ್ಮೋಸ್ಟ್ ಅದೇ ಸೇಮ್. ಅದ್ರಲ್ಲಿ ಏನು ಇರಲ್ಲ, ನಿಮ್ನ ನಗ್ಸೋ ಥರ ಏನು ಇರಲ್ಲ. ಯಾವುದೋ 1-2 ರೀಲ್ ಮಾತ್ರನೇ ನಿಮ್ನ ನಗ್ಸಿರ್ತಾರೆ, ನೀವು ಅವ್ರನ್ನ ಫಾಲೋ ಮಾಡಿರ್ತೀರ, ಓಕೆನಾ. ಸೊ ಈ ಹುಡುಗಿ ರೀಸೆಂಟಾಗಿ ಫೇಮಸ್ ಅಲ್ಲಲ್ವಾ, ಈ ಒಂಥರ ಸಾಂಗ್ ಆಡ್ಬಿಟ್ಟು, ಒಂಥರ ಸಾಂಗ್ ಇನ್ ದ ಸೆನ್ಸ್ ಆ ಸಾಂಗ್ ಇರೋ ಸಾಂಗ್ನೇ ಒಂಥರ ಆಡ್ಬಿಟ್ಟು ಫೇಮಸ್ ಆದ್ಲು. ಅವ್ರದ್ದು ಪ್ರೊಫೈಲ್ ನೋಡಿದೆ ನಾನು, ಸಮ್ವೇರ್ ಅರೌಂಡ್ ಒಂದು 20 ಪೋಸ್ಟ್ ಒಳಗಡೆನೆ ಇದೆ ಅನ್ಸುತ್ತೆ ಅವ್ರದ್ದು. ಆ 20 ಪೋಸ್ಟ್ ಒಳಗಡೆನೆ ಶಿ ಇಸ್ ಗಾಟ್ ಆಲ್ಮೋಸ್ಟ್ 50,000 ಫಾಲೋವರ್ಸ್, 48 ಅನ್ಸುತ್ತೆ. ಒಂದು ರೌಂಡ್ ಫಿಗರ್ ಇಟ್ಕೊಳ್ಳಿ, 50,000 ಫಾಲೋವರ್ಸ್ ಅಂತ. ಇವಾಗ ಅದೇ ಅವಳ ಪೇಜ್ ನೀವು ನೋಡಿ, ನೀವು ಕಂಪ್ಲೀಟ್ ಆಗಿ ನೋಡಿದ್ರು ಅಟ್ಲೀಸ್ಟ್ ಒಂದು 2 million 3 million ವ್ಯೂಸ್ ಇರಲ್ಲ. ಅಷ್ಟೊಳಗಡೆನೆ ಶಿ ಇಸ್ ಗಾಟ್ ಆಲ್ಮೋಸ್ಟ್ 50,000 ಫಾಲೋವರ್ಸ್. ಏನಕ್ಕೆ ಆ ಸಾಂಗ್ ಒಂಥರ ಆಡಿದ್ರಂತ. ನನ್ನ ಪ್ರೊಫೈಲ್ಗೆ ಹೋಗಿ ನೋಡಿ, ಯು ವಿಲ್ ಗೆಟ್ ಟು ನೋ ಹೌ ಮಚ್ ಮಿಲಿಯನ್ ವ್ಯೂಸ್ ಐ ಹ್ಯಾವ್. ನಂದು ಒಂದು ರೀಲ್ ಬಂದ್ಬಿಟ್ಟು ಇಟ್ ಈಸ್ ಆಲ್ಮೋಸ್ಟ್ 38 ಮಿಲಿಯನ್ ವ್ಯೂಸ್ ಇದೆ. ಅದರಲ್ಲಿ 3 million ಲೈಕ್ಸ್ ಇದೆ, 3.1 or 2 ಸಮಥಿಂಗ್, ಐ ಡೋಂಟ್ ನೋ. ಇಷ್ಟೆಲ್ಲ ಇದ್ರೂ ನನಗೆ ಎಷ್ಟು ಫಾಲೋವರ್ಸ್ ಇದ್ದೀರಾ? 778. ನಾನು ಇವತ್ತು ಬೆಳಗ್ಗೆನೋ ನಿನ್ನೆ ನೈಟ್ ನೋಡಿದ್ದು. 20 ಪೋಸ್ಟ್ ಎಲ್ಲಿದೆ ನನ್ನ ಪ್ರೊಫೈಲಲ್ಲಿ, 100+ ಪೋಸ್ಟ್ ಎಲ್ಲಿದೆ, ಆ್ಯಂಡ್ ಆ 50,000 ಫಾಲೋವರ್ಸ್ ಎಲ್ಲಿದೆ, ನನ್ನಲ್ಲಿ 700 ಫಾಲೋವರ್ಸ್ ಎಲ್ಲಿದೆ. ನಾನು ಕಂಪೇರ್ ಮಾಡಲೇಬೇಕು ಆ್ಯಕ್ಚುಲಿ. ಯಾಕಂದರೆ ಇವಾಗ ನೀವು ನಂದು ಒಂದು ರೀಲ್ ನೋಡಿ, ಅದು ಬಂದ್ಬಿಟ್ಟು ನಿಮ್ಮ ನಗ್ಸಿರ್ತೀನೋ, ಇಲ್ಲ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀನೋ, ಏನೋ ಒಂದು ಕಮೆಂಟ್ ಮಾಡಿರ್ತೀರಾ, ನಾನು ರಿಪ್ಲೈ ಮಾಡಿರ್ತೀನಿ. ಇದೆಲ್ಲ ಮಾಡಿದ್ರು ನಮ್ಮ ಹುಡುಗರಿಗೆ ಇನ್ ದ ಸೆನ್ಸ್ ಮೇಲ್ ಇನ್ಫ್ಲುಯೆನ್ಸಸ್ ನಾನು ಹೇಳ್ತಾ ಇರೋದು, ಇನ್ಫ್ಲುಯೆನ್ಸರ್ ಅಂತಲೂ ಇರಲ್ಲ, ಬಟ್ ಮೇಲ್ ಕ್ರಿಯೇಟರ್ಸ್ ಯಾರೆಲ್ಲ ಮೀನ್ಸ್ ಇವಾಗ ಹೊಸದಾಗಿ ಬರ್ತಾರಲ್ಲ, ಓಕೆ ನಾವು ಏನಾದ್ರು ಒಂದು ಮಾಡೋಣ ಅಂಥವನ್ನ ನೀವು ಫಾಲೋನೇ ಮಾಡೋದಿಲ್ಲ ಅಂತೀರ. ನಾನು ಒಂದು ರೀಲ್ ಹಾಕಿದ್ರೆ ಒಂದು 3-4 ಜನ ಓಡೋಗ್ಬಿಡ್ತೀರಾ, ಅದು ಏನಕ್ಕಂತಾನೂ ಗೊತ್ತಾಗ್ತದೆ ನನಗೆ. ಓಡೋಗ್ಬಿಡ್ತೀರಾ ಇನ್ ದ ಸೆನ್ಸ್ ಅನ್ಫಾಲೋ ಮಾಡ್ಕೊಂಡು ಹೋಗ್ತೀರಾ, ಅದು ಏನಕ್ಕಂತ ನನಗೆ ಗೊತ್ತಿಲ್ಲ. ನಂದು ಇಷ್ಟೊತ್ತಲ್ಲಿ ಅಟ್ಲೀಸ್ಟ್ ನೀವು ಆ 38 million ವ್ಯೂಸ್ ಹಿಡ್ಕೊಳ್ಳಿ. 38 million ವ್ಯೂಸ್ ಅಂದರೆ ನೀವು 30 million-ಗೆ ಐ ಮೀನ್ 1 million-ಗೆ 10 lakh ವ್ಯೂಸ್. ಜಸ್ಟ್ ಇಮ್ಯಾಜಿನ್ ಫಾರ್ 38 million, ಒಂದು 40 million ಹಿಡ್ಕೊಳ್ಳಿ ನೀವು. 4 crore ಪೀಪಲ್. ಈ 4 crore ಪೀಪಲಲ್ಲಿ ನಾನು ಫಾಲೋ ಮಾಡ್ತಾ ಇರೋರು ಸಮ್ವೇರ್ ಅರೌಂಡ್ 778. ಇದರಲ್ಲಿ ನಮ್ಮ ಆಫೀಸ್ ಕೊಲೀಗ್ಸು, ನಮ್ಮ ಫ್ರೆಂಡ್ಸ್, ಇವನ್ನೆಲ್ಲ ಬಿಟ್ಟರು ಮೇ ಬಿ ಒಂದು 500 to 600 ಪೀಪಲ್ ನನಗೆ ಗೊತ್ತಿಲ್ಲದೆ ಇರೋರು ಫಾಲೋ ಮಾಡ್ತಾರೆ. ಐ ರಿಯಲಿ ಅಪ್ರಿಷಿಯೇಟ್ ಯು ದ್ಯಾಟ್. ಬಟ್ ಇಷ್ಟೊಂದೆಲ್ಲ ಇದ್ರೂ, ಇಷ್ಟೆಲ್ಲ ಮಾಡಿನೂ ನಮ್ಮ ಮೇಲ್ ಕ್ರಿಯೇಟರ್ಸ್ಗೆ ಒಂದು ವ್ಯಾಲ್ಯೂ ಇಲ್ಲ, ಒಂದು ರೆಕಗ್ನಿಷನ್ ಇಲ್ಲ ಅಂದರೆ ತುಂಬ ಕಷ್ಟ ಅಲ್ವಾ. ಮತ್ತು ಇನ್ನೊಂದು ಪ್ರೊಫೈಲ್ ನೋಡಿದೆ, ಇವತ್ತು ಬೆಳಗ್ಗೆ ನೋಡಿದ್ದೆ ನಾನು. ಸೊ ಶಿ ಹ್ಯಾಸ್ ಅರೌಂಡ್, ನನ್ನ ಸರಿ ಜ್ಞಾಪಕ ಇಲ್ಲ, ಐ ಪುಟ್ ದ ಸ್ಕ್ರೀನ್ ಶಾಟ್, ಸಮ್ವೇರ್ ಅರೌಂಡ್ 50 ಪೋಸ್ಟ್ ಏನೋ ಆ ಥರನೇ ಏನೋ ಇತ್ತು. ಶಿ ಹ್ಯಾಸ್ ಅರೌಂಡ್ 10K ಫಾಲೋವರ್ಸ್ ಸಮಥಿಂಗ್. ಆ 10K ಫಾಲೋವರ್ಸ್ ಯಾವ್ದ್ರಿಂದ ಬಂದಿರೋದು? ಒಂದು ರೀಲಿಂದ. ಆ ರೀಲಲ್ಲಿ ಶಿ ವಾಸ್ ಲೈಕ್ ಮೈ ಫ್ರೆಂಡ್ಸ್ ಬಾಯ್ ಫ್ರೆಂಡೋ ಇಲ್ಲ ಮೈ ಸಿಸ್ಟರ್ಸ್ ಬಾಯ್ ಫ್ರೆಂಡೋ ಗೇವ್ ಹರ್, ಇಲ್ಲ ಅವ್ರ ಸಿಸ್ಟರ್ಗೆ ಯಾರೋ ಫ್ಲವರ್ ಕೊಟ್ಟಿದ್ದಾರಂತೆ. ಅದಕ್ಕೆ ಬಂದ್ಬಿಟ್ಟು ಸಮ್ವೇರ್ ಅರೌಂಡ್ 16 million ವ್ಯೂಸ್ ಹೋಗಿದೆ. ಆ 16 million ವ್ಯೂಸಲ್ಲಿ ಶಿ ಇಸ್ ಗೈನ್ಡ್ 10 million ಫಾಲೋವರ್ಸ್. ವೈ? ಯಾಕಂದರೆ ಅವಳು ಒಂದು ಹುಡುಗಿ. ಇದೇ ನನ್ನ ಪ್ರೊಫೈಲಲ್ಲಿ ಇಫ್ ಯು ಗೋ ಅಂಡ್ ಸಿ 38 million ವ್ಯೂಸ್ ಇದೆ. ಬಟ್ ನನಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ? 778. ನಮ್ಮ ಹುಡುಗರಿಗೆ ಒಂದು ವ್ಯಾಲ್ಯೂ ಅಂತ ಏನಿಲ್ಲ. ಹೆಂಗೆ ಹೇಳೋದು,
ನೀವು ಒಂದು ಹುಡುಗರಾಗಿರ್ಬೋದು, ಯಾವುದೋ ಒಂದು ಹುಡುಗಿರ್ದು ಇನ್ಸ್ಟಾಗ್ರಾಮ್ ರೀಲ್ ನೋಡಿರ್ತೀರಾ, ಓ ಇವ್ಳು ಚೆನ್ನಾಗಿ ತೋರಿಸ್ತಾವಲ್ಲಪ್ಪ, ಇವ್ಳು ಚೆನ್ನಾಗಿ ಆಡ್ತಾವಲ್ಲಪ್ಪ ಅಂತ ಫಾಲೋ ಮಾಡಿರ್ತೀರ. ಅದೇ ಥರ ಸಪೋರ್ಟು ನಮ್ಮ ಹುಡುಗರು ಕೊಟ್ಟರೆ ಏನಾಗ್ಬಿಡುತ್ತೆ ನಿಮಗೆ? ಯಾಕೆ ನಾವೇನು ಏನೋ ತೋರಿಸಲ್ಲ ಅಂತನಾ, ಇಲ್ಲ ನಮ್ಮ ಹತ್ರ ಏನು ಇಲ್ಲ ಅಂತನಾ, ಇಲ್ಲ ನನಗೇನು ಅಂಡರ್ಸ್ಟ್ಯಾಂಡ್ ಆಗ್ತಾಯಿಲ್ಲ. ಅದು ಮಾತ್ರ ಒಂದು ಹುಡುಗಿ ಒಂದು ಪೋಸ್ಟ್ ಹಾಕಿದ್ರೆ ತಕ್ಕಂತ 1,000 ಫಾಲೋವರ್ಸ್ ಹೋಗುತ್ತೆ, ತಕ್ಕಂತ ಒಂದು 20,000 ಫಾಲೋವರ್ಸ್ ಹೋಗುತ್ತೆ. ಬಟ್ ನಾವು ಹುಡುಗರು ಎಷ್ಟೇ ಕಷ್ಟಪಟ್ಟರು ವಿ ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂ ಫಾರ್ ದ್ಯಾಟ್. ಸೊ ನೋಡಿ, ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಈ ವಿಡಿಯೋನ ಫುಲ್ಲಾಗಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆ್ಯಂಡ್ ಆ 16 ಮಿಲಿಯನ್ ವ್ಯೂ ಬಂದಿತ್ತು ಅಂತ ಹೇಳಿದ್ರಲ್ಲ ಒಂದು ಹುಡುಗಿಗೆ, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ಗೆ DM ಮಾಡಿದ್ದಾರೆ. ನನಗೇನು ಬಂತು, ಥ್ಯಾಂಕ್ ಯು ಮಾತ್ರ ಬಂದಿತ್ತು. ಆ ಥ್ಯಾಂಕ್ ಯು ಹೇಳಿದವ್ರಿಗೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು. ಯಾಕಂದರೆ ಯು ಟುಕ್ ಯುವರ್ ಟೈಮ್, ರೀಚ್ಡ್ ಔಟ್ ಟು ಮೀ ಫ್ರಮ್ ವೇರಿಯಸ್ ಬೇರೆ ಪ್ರೊಫೈಲ್ಸಿಂದ ನೋಡಿ, ಇಲ್ಲ ರೆಡಿಟಿಂದ ನೋಡಿ ನನಗೆ ಬಂದು ಥ್ಯಾಂಕ್ ಯು ಹೇಳಿದ್ರಿ. ಐ ರಿಯಲಿ ಅಪ್ರಿಷಿಯೇಟ್ ಯು ಗೈಸ್ ಫಾರ್ ದ್ಯಾಟ್. ಹುಡುಗರಿಗೆ ನಾನು ಹೇಳ್ತೀನಿ, ಸ್ಪೆಷಲಿ ಒಂದು ಹುಡುಗಿ ತೋರಿಸ್ತಾವಳೆ, ಒಂದು ಹುಡುಗಿ ಇದು ಮಾರ್ತಾವಳೆ, ಫಾಲೋ ಮಾಡಿ, ಬೇಡ ಅಂತೆಲ್ಲ. ಅದೇ ರೆಸ್ಪೆಕ್ಟು ಒಂದು ಕಷ್ಟಪಡೋ ಹುಡುಗರಿಗೂ ಕೊಡಿ ಅಂತ ಹೇಳ್ತೀನಿ ನಾನು. ಓಕೆ, ದಿಸ್ ಇಸ್ ಒನ್ ಟಾಪಿಕ್. ಸೆಕೆಂಡ್ ಟಾಪಿಕ್, ಆ್ಯಕ್ಷನ್ ಕ್ಯಾಮರಾ ಸ್ಕ್ಯಾಮ್ಸ್.